ಏನು ಫ್ರೆಂಡ್ಸ್, ನಾನು ಲಾಂಗ್ ವೀಡಿಯೋ ಮಾಡಿ ತುಂಬ ದಿನಗಳಾದರೆ ಆಯಿತು. ಈ ವಿಡಿಯೋ ನಮ್ಮ ಹಸ್ಬೆಂಡ್ ಬರ್ತಡೆಗೆ ನಾನು ಕೊಟ್ಟಿದ್ದು ಸರ್ಪ್ರೈಸ್. ನಾನು ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ ಸರ್ಪ್ರೈಸಾಗಿ ಬರ್ತಡೇ ಸಿಂಪಲ್ಲಾಗಾದರೂ ಪರವಾಗಿಲ್ಲ ಮಾಡಬೇಕು ಅಂತ. ಸೊ ಫೈನಲಿ ನಾನಾದರೆ ಕಂಪ್ಲೀಟ್ ಮಾಡಿದೆ ಸರ್ಪ್ರೈಸ್ನ. ನಾನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಚಾಕ್ಲೇಟ್, ಅದಾದಮೇಲೆ ಬ್ರಾಸ್ಲೆಟ್, ಬೆಳ್ಳಿದು ಬ್ರಾಸ್ಲೆಟ್ ತಗೊಟ್ಟೆ. ಅವ್ರಿಗೆ ತುಂಬ ಇಷ್ಟ ಆಯಿತು. ನನಗೂ ಅಷ್ಟೇ, ಅವ್ರಿಗಿಷ್ಟ ಆಗಿದೆ ಎತ್ಕೊಡ್ಬೇಕು ಅಂದ್ಕೊಂಡು ಇದನ್ನೇ ತಗೊಟ್ಟೆ ನಾನು. ನೀವು ವಿಡಿಯೋದಲ್ಲಿ ನೋಡ್ಬೋದು ಅವ್ರು ಎಷ್ಟೊಂದು ಖುಷಿಯಾಗಿ ಫೀಲ್ ಆಗಿದ್ದಾರೆ ಅಂತ. ನನ್ನ ಮಕ್ಕಳೇ ಆಗಲಿ ಅವರಾಗಲಿ ತುಂಬ ಸರ್ಪ್ರೈಸ್ ಆದರೂ ನಮ್ಗೆ ಎಷ್ಟೋ ಮಾಡ್ತಾರೆ, ಅದು ನಾವು ಒಂದು ವರ್ಷಕ್ಕೊಂದ್ಸರಿ ಅವ್ರಿಗೆ ಸರ್ಪ್ರೈಸ್ ಆಗೋ ರೀತಿ ನಾನು ಬರ್ತಡೇ ಮಾಡಿದ್ರೆ ನನಗೂ ಖುಷಿ. ಅದೇ ರೀತಿ ನಮ್ಮ ಮಕ್ಕಳಿಗೂ ಅವ್ರಿಗೂ ತುಂಬಾ ಖುಷಿ ಆಯಿತು. ಇದ್ರಲ್ಲಿ ನಾನು ಎಷ್ಟು ಸಾವಿರ ಖರ್ಚು ಮಾಡಿದ್ರೂ ಸಿಗಲ್ಲ ಇಂಥ ಖುಷಿ. ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರೂ ಸಿಗದಂಥ ಖುಷಿ. ಒಂದು ಫೋಟೋ ನೋಡಿ ಅವ್ರಿಗೆ ಎಷ್ಟೊಂದು ಖುಷಿ ಆಯಿತು, ಕಣ್ಣಲ್ಲಾದರೆ ನೀರೇ ಬಂತು. ಎಷ್ಟೇ ಸಾವಿರ ಕೊಟ್ಟಿದ್ದಕ್ಕೆ ಅವ್ರ ಕಣ್ಣಲ್ಲಿ ನೀರು ಬಂದಿಲ್ಲ, ಆದರೆ ಒಂದೇ ಒಂದಕ್ಕೆ ಅವ್ರಿಗೆ ತುಂಬ ನೋವಾಯಿತು. ಅದು ನೋಡಿ ನನಗೂ ಅಷ್ಟೇ ನೋವಾಯಿತು. ಬೇಕಾದರೆ ನೋಡ್ಬೋದು, ನನ್ನ ಫೋಟೋ ನಮ್ಮ ಹಸ್ಬೆಂಡ್ ಫೋಟೋ ಒಂದೇ, ಒಂದು ಫೋಟೋನೂ ಇಲ್ಲ ನಮ್ಮದು ಮದುವೆದು ಯಾವುದೇ ಇಲ್ಲ. ಆದ್ದರಿಂದ ನಾನು ಈ ಫೋಟೋನ ಮಾಡಿಕೊಟ್ಟೆ. ಆದರೆ ಅವ್ರಿಗೆ ಇದಕ್ಕೆ ಇವೆಲ್ಲ ನೋಡಿರೋ ಫೋಟೋ ಅಲ್ವಾ, ಇದರಲ್ಲಿ ಏನು ಸರ್ಪ್ರೈಸ್ ಇತ್ತು ಅಂದರು. ಸೊ ಅದಕ್ಕೇ ನಾನು ಇನ್ನೂ ಒಂದು ಫೋಟೋ ಮಾಡಿದೆ, ಅದು ಅವ್ರ ತಂದೆ ತಾಯಿದು. ಅವ್ರಿಗೆ ಆದರೆ ತುಂಬ ಸರ್ಪ್ರೈಸ್ ಆಯಿತು. ಎಷ್ಟೇ ಕೊಟ್ಟರು ಸಿಗದಂತಹ ಸಂತೋಷ ಇದು. ಅವ್ರ ತಂದೆ ತಾಯಿ ಫೋಟೋ ಅವ್ರಿಗೆ ಗೊತ್ತಿಲ್ಲದೆ ನಾನು ರೆಡಿ ಮಾಡಿಸಿ ಫೋಟೋನ ತಗೊಂಡು ನಾನು ಬುಕ್ ಮಾಡಿದೆ. ಅವ್ರಿಗೆ ತುಂಬಾ ಖುಷಿ ಆಯಿತು. ಫೋಟೋ ನೀವು ನೋಡ್ಬೋದು, ಅವ್ರಿಗಾದರೆ ಕಣ್ಣಲ್ಲೇ ನೀರು ಬಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.